ನಮಸ್ತೆ ಫ್ರೆಂಡ್ಸ್, ಇವತ್ತಿನ ಸಂಚಿಕೆ BBK11 ಸಂಚಿಕೆ 112. ಇದು ಕಿಚ್ಚನ ಪಂಚಾಯಿತಿಯ ಲಾಸ್ಟ್ ವೀಕು. ಈ ಸೀಸನ್ನಲ್ಲಿ ಇದೇ ಲಾಸ್ಟ್ ಪಂಚಾಯಿತಿ ಆಗಿರ್ತದೆ. ಇವತ್ತಿನ ಎಪಿಸೋಡ್ ಸ್ಟಾರ್ಟಿಂಗಲ್ಲಿ ನಿನ್ನೆ ನಡೆದ ಒಂದು ಚಟುವಟಿಕೆಯನ್ನು ತೋರಿಸ್ತಾರೆ. ಹಳೆ ಕಂಟೆಸ್ಟೆಂಟ್ಗಳು ಬಂದಿರ್ತಾರೆ, ಅವ್ರಿಗೊಂದು ಚಟುವಟಿಕೆ ನೀಡಿರ್ತಾರೆ. ನಿಮ್ಮದು ಯಾವುದಾದ್ರೂ ಘಟನೆ ಮರೆಯೋಕ್ಕೆ ಆಗದೆ ಇರೋದನ್ನು ಆ ಘಟನೆಯನ್ನು ಹೇಳಿ ಒಂದು ಬ್ಲಾಕ್ ಹಾರ್ಟ್ ಕೊಡಬೇಕಾಗುತ್ತೆ. ಒಂದು ಒಳ್ಳೆಯ ಘಟನೆಯನ್ನೆಂದು ಒಂದು ರೆಡ್ ಹಾರ್ಟ್ ಕೊಡಬೇಕಾಗುತ್ತೆ. ಈ ಹಾರ್ಟನ್ನು ಫಸ್ಟು ಯಮುನಾ ಮೇಡಮ್ ಅವರು ರೆಡ್ ಹಾರ್ಟನ್ನು ಭವ್ಯಗೌಡ ಅವರಿಗೆ ಕೊಡ್ತಾರೆ. ಭವ್ಯಗೌಡ ಅವರು ನಾವು ಈ ನರಕ ಸ್ವರ್ಗ ಕಾನ್ಸೆಪ್ಟ್ ಇದ್ದಾಗ ಒಂದು ಬಿಸಿನೀರಿಗೋಸ್ಕರ ಆ ಕಡೆಯಿಂದ ಬರ್ತಾಯಿದ್ರು, ಈ ಥರ ಕೊಡ್ತಾಯಿದ್ರು. ಅದನ್ನು ನಾವು ಬೆಳಿಗ್ಗೆ ಎದ್ದು ನೋಡ್ತಾ ಇದ್ವಿ. ನೋಡಮ್ಮ ಇವತ್ತಿನ ಗ್ರಾಸರಿ ಎಲ್ಲ ಹೋಗ್ಬಿಡ್ತದೆ, ಅವರು ಗೊತ್ತಿಲ್ಲದೆ ಕೊಟ್ಬಿಡ್ತಾರೆ ಅಂತ ಅದ್ರ ಬಗ್ಗೆ ಹೇಳ್ಬಿಟ್ಟು ಅವರು ಇದ್ದಿದ್ದು ಒಂದು ವಾರ ಆದರೂ ನಂಗೆ ಒಳ್ಳೆ ಬಾಂಡಿಂಗ್ ಇದೆ ಅಂತೇಳಿ ಜಮುನಾ ಮೇಡಮ್ ಅವ್ರಿಗೆ ಕೊಡ್ತಾರೆ. ಅದು ಜೆನ್ಯೂನಾಗಿತ್ತು. ಆ ಬ್ಲಾಕ್ ಕಾರ್ಡ್ ಬಂದು ಮಂಜಣ್ಣ ಅವ್ರಿಗೆ ಕೊಡ್ತಾರೆ. ಮಂಜಣ್ಣ ಅವ್ರಿಗೆ ಯಾಕೆ ಕೊಡ್ತಾರೆ ಅಂತಂದರೆ, ಅವರೊಂದು ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ಶೂಗೆ ಧೂಳು ಹೊಡೆದು ಒಂದು ಸರ್ಕಾಸಮಲ್ಲಿ ಇದು ಮಾಡಿರ್ತಾರೆ. ಅದಕ್ಕೋಸ್ಕರ ಅದು ನನ್ನ ಮೈಂಡಲ್ಲಿ ಇನ್ನೂ ಉಳ್ಕೊಂಡ್ಬಿಟ್ಟಿದೆ ಇದು ಅಂತ ಆ ಘಟನೆ ಬಗ್ಗೆ ವಿವರಣೆ ಮಾಡಿ ತೊಗೊಂತಾರೆ. ಅದು ಆಟದ ಬರದಲ್ಲಿ ಮಾಡಿದ್ದೆ, ಅದು ತಪ್ಪಾಗಿದೆ ಕ್ಷಮಿಸಿ ಅಂತ ಮಂಜಣ್ಣ ಅವರ ಕಾಲ್ಗೂ ಸಹ ಬೀಳ್ತಾರೆ. ಓಕೆ, ಸಾರಿ ಕೂಡ ಜೆನ್ಯೂನ್ ಆಗಿತ್ತು. ಅದು ಕೇಳಿ ತುಂಬ ಒಳ್ಳೆಯದಾಯಿತು. ನಾವೊಂದು ಗಿಲ್ಟ್ ಇರುತ್ತಲ್ಲ, ಅದು ಎಲ್ಲೋ ಒಂದು ಕಡೆ ಸಾಲ್ವ್ ಆದಂಗೆ ಅನಿಸುತ್ತೆ. ಎರಡನೇದಾಗಿ ಶಿಶಿರ್ ಅವರು ಮೋಕ್ಷಿತ ಅವ್ರು ಕೊಡ್ತಾರೆ. ನಾವು ಪರಿಚಯ ಆಗಿ 2 ವಾರದಲ್ಲಿ ನಾನು ಕ್ಯಾಪ್ಟನ್ ಆಗಿ ಗೆದ್ದಾಗ ನನಗಿಂತ ಜಾಸ್ತಿ ನೀವು ಖುಷಿ ಪಟ್ರಿ, ಆ ಬಾಂಡಿಂಗ್ ನನಗೆ ತುಂಬ ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ಒಂದು ರೆಡ್ ಹಾರ್ಟ್ ಕೊಡ್ತಾರೆ. ಬ್ಲ್ಯಾಕ್ ಹಾರ್ಟ್ ಬಂದು ಮತ್ತೆ ಮಂಜಣ್ಣಗೆ ಬರುತ್ತೆ. ಆ ಮಹಾರಾಜ ಟಾಸ್ಕಲ್ಲಿ ನನ್ನನ್ನು ಎತ್ತಿ ಬೀಳಿಸಿದಂಥ ರೀತಿ ನನಗೆ ಯಾಕೋ ಇಷ್ಟ ಆಗಿಲ್ಲ ಅಂತ ಅದ್ರ ಬಗ್ಗೆ ಅದಕ್ಕೂ ಅವರು ಸಾರಿ ಕೇಳ್ತಾರೆ, ಆಟದ ಬರದಲ್ಲಿ ಅಂತ. ಮೂರನೇದಾಗಿ ಗೋಲ್ಡ್ ಸುರೇಶ್ ಅವರು ರೆಡ್ ಹಾರ್ಟನ್ನು ಅಳಿಯನಿಗೆ ಕೊಡ್ತಾರೆ, ಹನುಮಂತುಗೆ ಯಾಕೆ ಕೊಡ್ತಾರೆ ಅಂತಂದರೆ, ಅವರ ನಾಮಿನೇಟ್ ಬಂದರೆ ನನ್ನೇ ಮಾಡ್ತಾರೆ, ಕಲ್ಪಿ ಬಂದರೆ ನನ್ನೇ ಕೊಡ್ತಾರೆ ಅಂತೇಳಿ. ಆದರೆ ರೆಡ್ ಹಾರ್ಟ್ ಕೊಡ್ತಾರೆ. ನಾನು ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಪರ್ಚುನಿಟಿ ಬಂದಾಗ ನನ್ನ ಕೈಯಲ್ಲಿ ಆಡೋಕ್ಕಾಗಲ್ಲ. ಆಗ ನನ್ನ ಹಳೆಯನಿಗೆ ಕೇಳ್ತೀನಿ, ಅವ್ರು ಒಪ್ಕೊಂಡು ಆಡ್ತಾರೆ. ಆಡಿ ಗಾಯ ಎಲ್ಲ ಮಾಡ್ಕೊತಾರೆ. ಆ ಒಂದು ಗ್ರ್ಯಾಟಿಟ್ಯೂಡಿಂದ ಈ ರೆಡ್ ಹಾರ್ಟನ್ನು ಕೊಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಇನ್ನು ಬ್ಲ್ಯಾಕ್ ಹಾರ್ಟನ್ನು ಗೌತಮಿ ಅವ್ರಿಗೆ ಕೊಡ್ತಾರೆ. ಈ ಸ್ವರ್ಗ ನರಕ ಕಾನ್ಸೆಪ್ಟಲ್ಲಿ ಸುರೇಶ್ ಅವರು ಗೌತಮಿ ಅವರು ಊಟ ಮಾಡಬೇಕಾದ್ರೆ ಅವ್ರ ತಟ್ಟೆಯಿಂದ ಒಂದು ಉಪ್ಪಿನಕಾಯಿ ತೊಗೊಂಡು ನೆಕ್ಬಿಡ್ತಾರೆ. ಆ ಒಂದು ಗಿಲ್ಟ್ ಇನ್ನೂ ಕಾಡ್ತಾ ಇದೆ ನನಗೆ, ಒಂದು ಉಪ್ಪಿನಕಾಯಿಗೋಸ್ಕರ ನಾಮಿನೇಟ್ ಮಾಡಿದ್ರಿ ಅಂತ ಅದ್ರ ಬಗ್ಗೆ ಹೇಳಿಬಿಟ್ಟು ಬ್ಲ್ಯಾಕ್ ಹಾರ್ಟ್ ಕೊಡ್ತಾರೆ. ಈ ಚಟುವಟಿಕೆ ಎಲ್ಲರಿಗೂ ಏನು 3 ಜನ ಕೊಟ್ಟಿದ್ದು, ಎಲ್ಲರದು ಏನು ತೋರಿಸಿಲ್ಲ. ಇಲ್ಲಿ ಮುಗಿದ ಮೇಲೆ ಚಟುವಟಿಕೆ ನೆಕ್ಸ್ಟ್ ಕಾನ್ವರ್ಜೇಷನ್ ನಡೀತಾ ಇರುತ್ತೆ. ಹನುಮಂತು ಹಾಗೂ ಧನರಾಜ್ ಅವ್ರದ್ದು. ಮುಂದಿನದು ಗೌತಮಿಯವರು ಹಾಗೂ ಮಂಜಣ್ಣವರು ನಾಮಿನೇಷನ್ ಬಗ್ಗೆ ಮಾತಾಡ್ತಾ ಇರ್ತಾರೆ. ನಾಮಿನೇಷನ್ ಮಾಡಿದ್ದು ನನಗೇನು ಬೇಜಾರಿಲ್ಲ, ಆದರೆ ನೀವು ಹಿಂದೆ ಮುಂದೆ ಮಾತಾಡಿದ್ದು ಒಂದು, ಯಾರು ಇರಬೇಕು ಯಾರು ಹೋಗಬೇಕು ಅನ್ನೋ ಇದರಲ್ಲಿ ನನ್ನನ್ನು ಹೋಗಬೇಕು, ಯಾರು ಇರಬಾರ್ದು ಯಾರು ಇರಬೇಕು ಅನ್ನೋ ಒಂದು ಚಟುವಟಿಕೆಯಲ್ಲಿ ನೀವು ಇರಬಾರ್ದು ಅಂತ ಒಂದು ಕೊಟ್ಟಿರೋ ರೀಸನ್ಗೂ ನನಗೆ ಇಲ್ಲಿದೆ ಅಂತ ಹೇಳ್ತಾ ಇರ್ತಾರೆ. ಖಂಡಿತ ಸ್ವಲ್ಪ ಕ್ಲೋಸ್ ಆದವ್ರು ಯಾರೇ ನಾಮಿನೇಟ್ ಮಾಡೋದು ಅದು ಆಗೋದು ಸಹಜ. ಆದರೆ ಇದು ಬಿಗ್ ಬಾಸ್ ಮನೆ, ಎಲ್ಲರೂ ಒಂದೇ ತಟ್ಟೆಯಲ್ಲಿ ತಿನ್ನಬೇಕು, ಹಿಂದೆ ಬಂದು ಬೆನ್ನಿಗೆ ಚೂರಿ ಹಾಕಲೇಬೇಕು. ಅದು ಆ ಕಾನ್ಸೆಪ್ಟ್ ಇರೋದೇ ಹಾಗೆ. ಅದು ಏನು ಮಾಡೋಕ್ಕಾಗ, ಅದು ಎಷ್ಟೇ ಫ್ರೆಂಡ್ಶಿಪ್ ಇದ್ದರೂ ಇದು ನಾವು ನೋಡಿರೋ 10 ಸೀಸನಲ್ಲಿ ಇದ್ದಿದ್ದೆ. ಅದು ಆ ಫ್ರೆಂಡ್ಶಿಪ್ ಲಾಸ್ಟ್ವರೆಗೂ ಉಳಿಬೇಕು ಅಂದರೆ ಜಿನ್ನೇನಾಗಂದರೆ ತುಂಬ ಕಷ್ಟ. ಅದು ಆ ಥರ ಉಳಿಸ್ಕೊಂಡಿದ್ರಲ್ಲ ಅಂದರೆ ಲಾಸ್ಟ್ ಸೀಸನಲ್ಲಿ ಸ್ವಲ್ಪ ವರ್ತೂರು ಸಂತೋಷ್ ಹಾಗೂ ತುಕಾಲಿ ಸಂತೋಷ್ ಪರವಾಗಿಲ್ಲ ಅನ್ಸ್ಬೋದು. ಈ ಸೀಸನ್ನಲ್ಲಿ ಹನುಮಂತು ಹಾಗೂ ಧನರಾಜರು. ನಂತರ ಧನರಾಜು ವಿಕ್ರಮ್ ಹತ್ರ ಹೋಗಿ ಕ್ಲಿಯಾರಿಟಿ ಕೊಡ್ತಾ ಇರ್ತಾರೆ ನಾಮಿನೇಷನ್ ಬಗ್ಗೆ. ಅದನ್ನು
ನಾನು ಯಾಕೆ ಈ ಥರ ಹೇಳಿದೆ ಅಂತ. ಅವರು ಕೂಲಾಗಿ ಹೋಗ್ತಾರೆ, ಆಡ್ತಾರೆ, ಬರ್ತಾರೆ. ಸರ್ ನಾವು ಅದೇ ಟೆನ್ಷನ್ ತೊಗೊಂಡು ಆಡ್ತೀವಿ, ಅದು ಆಗಲ್ಲ ಅಂತ ವಿಕ್ರಮ್ ಒಳ್ಳೆ ಇರ್ತಲ್ಲ. ಇಲ್ಲ ಅವನು ತುಂಬ ಫೋಕಸ್ ಆಗಿ ಆಡ್ತಾನೆ ಅಂತ. ಖಂಡಿತ ತುಂಬ ಫೋಕಸ್ ಆಗಿ ಆಡ್ತಾನೆ. ಒಂದು ಹೇಮ್ ಇದೆ, ಆ ಹೇಮ್ ಇಟ್ಕೊಂಡೆ, ಬಟ್ ಹೊರಗಡೆ ತೋರಿಸ್ಕೊಳ್ಳಲ್ಲ. ಅದು ಹನುಮಂತನ ಸ್ಟ್ರಾಟಜಿ. ನಾನು ಗೇಮ್ ಆಡ್ತೀನಿ, ನನ್ನೊಳಗೆ ಭಯ ಇದೆ ಅಂತ ತೋರಿಸಲ್ಲ. ಅದು ಹನುಮಂತನ ಸ್ಟ್ರಾಟಜಿ ನಾನು ನೋಡಿರೋ ಪ್ರಕಾರ. ಅಲ್ಲಿಂದ ಸುದೀಪ್ ಸರ್ ಎಂಟ್ರಿ ಆಗ್ತಾರೆ. ಈ ಸುದೀಪ್ ಸರ್ ಎಂಟ್ರಿ ಆಗೋದ್ರಿಂದ ಒಂದು ಮೋಕ್ಷಿತ್ ಅವ್ರಿಗೆ ಹೇಳ್ತಾರೆ, ಏನು ಒಂದು ಜಂಪ್ ಕಟ್ ಮಾಡಿ ಇಲ್ಲಿಗೆ ಬಂದಂಗೆ ಇಲ್ವಾ ಮೋಕ್ಷಿತ್ ಅವರೇ ಅಂತ. ಹೌದು ಸರ್ ಅಷ್ಟು ಅಂತ ಹೇಳ್ತಾರೆ. ಅಲ್ಲಿಂದ ಎಲ್ಲರಿಗೂ ಒಂದು ಕ್ವೆಶನ್ ಕೇಳ್ತಾರೆ, ಮೋಕ್ಷಿತ್ ಅವರು ಫೈನಲ್ ಬಂದಿರೋದು ಯಾರಿಗೆ ಡಿಸರ್ವ್ ಅನಿಸ್ತಾ ಇದೆ ಅಂತ. ಯಾರು ಕೈ ಎತ್ತಲ್ಲ, ಯಾರು ಒಪ್ಕೊಳ್ಳೋದು ಇಲ್ಲ. ಆದರೆ ಅಲ್ಲಿ ಹೋಗಿ ಕೂರಿಸಿರೋದು, ಅಲ್ಲಿ ಭವ್ಯ ಇರೋ ಕಾರಣ ಆ 6 ಜನ ಆಗಿರ್ತಾರೆ. ಹೌದು, ಅದಂತೂ ನಿಜಾನೇ, ಅದರಲ್ಲಿ 2 ಮಾತಿಲ್ಲ. ಯಾರನ್ನು ಡಿಸರ್ವ್ ಅಂತ ಒಪ್ಪೋದೇ ಇಲ್ಲ. ಡಿಸರ್ವ್ ಅಂತ ಒಪ್ಪೋದಕ್ಕಿಂತ ಡಿಸರ್ವ್ ಇದ್ದಾರೆ, ಇಲ್ಲ ಅನ್ನೋಕ್ಕೆ ಆಗಲ್ಲ. ಅವರು ಆಟಗಳು ಕೆಲವೊಂದು ಆಡ್ಕೊಂಡು ಬಂದಿದ್ದಾರೆ. ಆದರೆ ಡಿಸರ್ವ್ ಅನ್ನೋದಕ್ಕಿಂತ ಅವ್ರನ್ನ ಹೀರೋ ಮಾಡಿದ್ದೇ ಇಲ್ಲಿರುವಂಥ 6 ಜನ. ಹೌದು, ಲಾಸ್ಟ್ ಗೇಮ್ಗಳಲ್ಲಿ ತಗೋಬೇಕಾದ್ರೆ ಎಲ್ಲರೂ ಗೇಮ್ ವೀಕ್ ಅಂತ ಎಲ್ಲರೂ ಮೋಕ್ಷಿತ್ ಅವ್ರನ್ನೇ ಆಯ್ಕೆ ಮಾಡ್ತಾರೆ. ಆದರೆ ಮೋಕ್ಷಿತ ಈ ಫುಲ್ ಹೋಲ್ ಇದರಲ್ಲಿ ಬಿಗ್ ಬಾಸ್ ಜರ್ನಿಯಲ್ಲಿ ನೋಡಿದ್ರೆ ಈ ವೀಕ್ ಆಡ್ದಂಗೆ ಯಾವ ವೀಕಲ್ಲೂ ಆಡಿಲ್ಲ. ಈ ವೀಕಲ್ಲಿ ಕ್ರೂಷಿಯಲ್ ವೀಕಲ್ಲಿ ಯಾವ ಥರ ಆಡಬೇಕಂತ ಮೈಂಡ್ ಗೇಮ್ ಆಡಿ ತುಂಬ ಚೆನ್ನಾಗಿ ಆಡಿದ್ರು, ಮುಂದೆ ಬಂದರು. ಅದರಲ್ಲಿ ಅಪ್ರಿಷಿಯೇಟ್ ಇದೆ, ಅದನ್ನು ಯಾರು ಇದು ಮಾಡೋಕ್ಕಾಗಲ್ಲ. ಆಡಿದ್ದಾರೆ, ಗೆದ್ದಿದ್ದಾರೆ, ಓಕೆ, ಒಪ್ಕೊಂಡಿದ್ವಿ. ಆದರೆ ಮೋಕ್ಷಿತ್ ಅವರಿಗೆ ಒಂದು ಪ್ರಶ್ನೆ ನನ್ನಿಂದ. ನೀವು ನಿಮ್ಮ ಒಂದು ಟೀಮ್ ಇರ್ತದೆ, ಕ್ಯಾಪ್ಟನ್ ಆಯ್ಕೆಯಲ್ಲಿ ನಿಮ್ಮ ವ್ಯಕ್ತಿತ್ವನ ಮುಂದಿಟ್ಟು ನಿಮ್ಮ ಟೀಮ್ನ ಹಿಂದೆ ಹಾಕ್ತೀರ. ಆ ಟೀಮ್ ಯೋಚನೆ ಮಾಡಲಿಲ್ಲ, ನೀವು ವ್ಯಕ್ತಿತ್ವ ತೊಗೊಂಡ್ರಿ. ಇವತ್ತು ನೀವು ಜನರ ನಿರ್ಧಾರ ಇರಲದೆ ಬೇರೆಯವರ ನಿರ್ಧಾರದ ಮೇಲೆ ಫೈನಲ್ಗೆ ಹೋಗೋದು ಎಷ್ಟು ಸರಿ? ಇದು ನಿಮ್ಮ ವ್ಯಕ್ತಿತ್ವ. ಈಗ ಆಟ ಬಂದರೆ ನನ್ನ ವ್ಯಕ್ತಿತ್ವ, ನಾನು ಬಾಲ್ ಕಿತ್ಕೊಳ್ಳಲ್ಲ, ಅದು ನನ್ನ ವ್ಯಕ್ತಿತ್ವ. ಓಕೆ, ಎಲ್ಲದಕ್ಕೂ ರೆಡಿ. ಈ ವ್ಯಕ್ತಿತ್ವ ನಾನು ಅಪ್ರಿಷಿಯೇಟ್ ಮಾಡ್ತೀನಿ. ಆದರೆ ಇನ್ನೊಬ್ಬರ ಮೂಲಕ ಫೈನಲ್ಗೆ ಹೋಗಿದ್ದು ಎಷ್ಟು ಸರಿ? ಮೋಕ್ಷಿತ್ ಅವರೇ, ನೀವು ನಾನು ಡಿಸರ್ವ್ ಇಲ್ಲ ಅಂತ ಹೇಳ್ತಲ್ಲ, ವೆಲ್ ಡಿಸರ್ವ್ ಇದ್ದೀರಾ. ಅಲ್ಲಿರೋರು ಯಾರು ಡಿಸರ್ವ್ ಅಂತ ಹೇಳ್ತಲ್ಲ, ಡಿಸರ್ವ್ ಇದ್ದಾರೆ. ಆದರೆ ನೀವು ಎಲ್ಲ ಕಡೆ ಒಂದು ಟಾಸ್ಕ್ ಬರಲಿ, ಒಂದು ಇದಿರಲಿ, ನಾನು ಕಿತ್ಕೊಳ್ಳೋ ವ್ಯಕ್ತಿತ್ವ ಅಲ್ಲ, ನಾನು ಬಿಟ್ಕೊಡೋ ವ್ಯಕ್ತಿತ್ವ ಅಲ್ಲ ಅನ್ನೋರು ಇವತ್ತು ಯಾಕೆ ವ್ಯಕ್ತಿತ್ವನ ತರಲಿಲ್ಲ ನೀವು? ಮೋಕ್ಷಿತ್ ಅವರೇ, ವ್ಯಕ್ತಿತ್ವ ತಂದು ನಾನು ಈ ನಿರ್ಧಾರ ನನಗೆ ಬೇಡ, ನಾನು ಜನರ ನಿರ್ಧಾರದಿಂದನೇ ನಾನು ಫೈನಲ್ಗೆ ಹೋಗಿ ಇಷ್ಟಪಡ್ತೀನಿ ಅಂತ ಒಂದು ಹೇಳಿದ್ದೆ, ನೀವು ಇಲ್ಲಿರ್ತಾ ಇದ್ರಿ ಮೋಕ್ಷಿತ್ ಅವರೇ. ಎಲ್ಲ ಕಡೆ ವ್ಯಕ್ತಿತ್ವ ನಾನು ಹಾಡಲ್ಲ ಅಂತ ಟೀಮ್ಗೋಸ್ಕರ ಅಲ್ಲ, ನಿಮ್ಮ ವ್ಯಕ್ತಿತ್ವಗೋಸ್ಕರ ಒಂದು ಟೀಮ್ನ ಹಾಳು ಮಾಡಿದ್ರಿ. ಟೀಮ್ ಕ್ಯಾಪ್ಟನ್ಸಿ ಹೋಯ್ತು, ಅದು ಇನ್ನು 2 ಟೀಮ್ ಹೋಗಿ 3ನೇವ್ರಿಗೆ ಲಾಭ ಆಯಿತು. ಇಲ್ಲೇ ಮತ್ತು ನಿಮ್ಮ ಈಗೋಗೋಸ್ಕರ ಟೀಮ್ ನಿಮ್ಮ ಕೈಯಲ್ಲಿ ಒಂದು ಟೀಮ್ ಡಿಸಿಷನ್ ಇದೆ, ಒಂದು ಟೀಮ್ ಭವಿಷ್ಯ ಇದೆ ಅಂದಮೇಲೆ ನೀವು ವ್ಯಕ್ತಿತ್ವನ ಮುಂದೆ ತರಬಾರ್ದಾಗಿತ್ತು. ಆವತ್ತು ನಿಮಗೆ ಹೀಗೂ ಅಡ್ಡ ಬಂತು, ವ್ಯಕ್ತಿತ್ವನ ಯಾಕೆ ಬರಲಿಲ್ಲ? ಈಗ ಯಾಕೆ ಬರಲಿಲ್ಲ ವ್ಯಕ್ತಿತ್ವ? ಆದರೆ ನಾನು ಎಲ್ಲರೂ ಡಿಸರ್ವ್ ಇಲ್ಲ ಅಂತ ಇದ್ದಾರಲ್ಲ, ಈಗ ಎಲ್ಲರೂ ಯಾರು ಒಪ್ತಾರಲ್ಲ ನೀವು ಡಿಸರ್ವ್ ಇದ್ದೀರಿ ಅಂತಂದರೆ, ಮತ್ತು ಈಗ ವ್ಯಕ್ತಿತ್ವ ಹೇಳ್ಬೇಕಾದ್ರೆ, ಸರ್ ನನಗೆ ಯಾರು ಡಿಸರ್ವ್ ಇಲ್ಲ ಅಂತ ಒಪ್ತಾ ಇಲ್ಲ, ನಾನು ಈ ವ್ಯಕ್ತಿತ್ವದ ರೀತಿ ಆದರೆ ನಾನು ಈ ಫೈನಲಿಸ್ಟೇ ಬೇಡ ಸರ್, ನಾನು ಜನರ ಓಟಿಂದನೇ ಹೋಗ್ತೀನಿ ಅಂತ ಹೇಳಬೇಕಾಗಿತ್ತು. ಅದು ವ್ಯಕ್ತಿತ್ವ ಅಂದರೆ ನಾನು ಸೆಲ್ಯೂಟ್ ಮಾಡ್ತಾಯಿದ್ದೆ. ನನಗಿದು ಯಾಕೆ ಸರಿ ಅನ್ನಿಸ್ಲಿಲ್ಲ. ಅದು ಇದು ನನ್ನ ಅನಿಸಿಕೆ ಮಾತ್ರನೇ. ನೀವು ಡಿಸರ್ವ್ ಅಂತ ಇಲ್ಲ ಅಂತ ಹೇಳ್ತಲ್ಲ, ಅಲ್ಲಿರೋರೆಲ್ಲ ಡಿಸರ್ವ್ ಅಂತಲೂ ಹೇಳ್ತಾ ಇಲ್ಲ. ಆದರೆ ಎಲ್ಲ ಕಡೆ ವ್ಯಕ್ತಿತ್ವ ಅನ್ನೋ ಕೆಲವು ಪ್ರಶ್ನೆ, ಇದರಲ್ಲೂ ಒಂದು ಪ್ರಶ್ನೆ ಅಷ್ಟೇ. ನೀವು ಡಿಸರ್ವ್ ಅಂತ ಹೇಳ್ತಾ ಇಲ್ಲ, ಎಲ್ಲ ಕಡೆ ವ್ಯಕ್ತಿತ್ವ ಬಂದು ನೀವು ಟೀಮನ್ನು ಹಿಂದೆ ಬಿತ್ತು. ನಿಮ್ಮ ವ್ಯಕ್ತಿತ್ವದ ರೀತಿ ನಿಮ್ಮ ಮತ್ತು ಮಂಜಣ್ಣ ಅವರ ಈಗೋಯಿಂದ
ಟೀಮ್ಗೆ ಅನ್ಯಾಯ ಆಗಿದೆ ನಾವು ನೋಡಿರೋ ಪ್ರಕಾರ. ಅದಷ್ಟೇ ನನ್ನ ಪ್ರಶ್ನೆ ಆಗಿರುತ್ತೆ. ಅಲ್ಲಿಂದ ಬಂದರೆ ನೆಕ್ಸ್ಟು ಸುದೀಪ್ ಅವರು ಎಲ್ಲರಿಗೂ ಕೇಳ್ತಾರೆ ಡಿಸರ್ವ್ ಇದಾರ ಇಲ್ಲ ಅಂತ. ಯಾರು ಡಿಸರ್ವ್ ಅಂತ ಒಪ್ಪೋದೇ ಇಲ್ಲ. ಹನುಮಂತು ಮತ್ತು ಯಾಕೆ ಆಯ್ಕೆ ಮಾಡಿದ್ರು ಅಂತ ಕೇಳ್ತಾರೆ. ಯಾಕೆ ಅಕ್ಕ ಚೆನ್ನಾಗಿ ಆಡ್ಕೊಂಡು ಬಂದಿದ್ದಾರೆ ಅದಕ್ಕಾಗಿ ಆಯ್ಕೆ ಮಾಡ್ಕೊಂಡು ಬಂದೆ ಅಂತ ಹೇಳ್ತಾರೆ. ಓಕೆ, ಹನುಮಂತು ನಿರ್ಧಾರಕ್ಕೆ ನಾವೇನು ಹೇಳೋಕ್ಕಾಗಲ್ಲ, ಅವ್ನ ನಿರ್ಧಾರ ಪ್ರಿಡಿಕ್ಟು ಮಾಡೋಕ್ಕಾಗಲ್ಲ. ಆದರೆ ಭವ್ಯ ಅವ್ರು ಕೇಳ್ತಾರೆ ನಿಮ್ಗೆ ಇಷ್ಟ ಇದೆಯಾ ಅಂತ. ಸ್ವಲ್ಪ ಇಷ್ಟ ಇದೆ ಅಂತಾರೆ, ಕೊನೆಗೆ ಇಷ್ಟ ಇಲ್ಲ ಅಂತ ಹೇಳ್ತಾರೆ. ಅವ್ರನ್ನ ಹೀರೋ ಮಾಡಿದ್ದೆ ನೀವು, ಹೇಳ್ಬೇಕಂದ್ರೆ ಅವ್ರನ್ನ ಹೀರೋ ಮಾಡಿದ್ದೆ ನೀವು. ಎಲ್ಲದರಲ್ಲೂ ವೀಕ್ ಇದ್ದಾರೆ ಅಂತ ಹಾಕ್ಕೊಂಡು ಗೆದ್ದರು. ಕೊನೆಗೆ ವಿಕ್ರಮ್ ಅವ್ರಿಗೆ ಚಾನ್ಸ್ ಕೊಟ್ಟಿಲ್ಲ. ಮತ್ತು ಭವ್ಯ ಅವ್ರು ಕೇಳ್ತಾರೆ ಯಾಕೆ ಕೊಟ್ಟಿಲ್ಲ ಅಂತ. ಹೌದು, ಯಾಕೆ ಕೊಡಬೇಕಾಗಿತ್ತು, ಎಲ್ಲ ಕಡೆ ಫ್ರೆಂಡ್ಶಿಪ್ ಯೂಸ್ ಮಾಡ್ಕೊಂಡಿದ್ದಾನಂತ ಹೇಳೋ ಮಾತು ಅದು ಸ್ವಲ್ಪ ನನಗೇನು ಇಷ್ಟ ಆಗಲಿಲ್ಲ. ಅದು ಯೂಸ್ ಮಾಡ್ಕೊಂಡಿದ್ದಾರೆ ಅನ್ನೋದಕ್ಕಿಂತ ಒಂದು ಅರ್ಥದಲ್ಲಿ ಹೇಳಬೇಕಾದ್ರೆ ಸಹಾಯ ತೊಗೊಂಡಿದ್ದಾರೆ, ಇಲ್ಲ ಅಂತಲ್ಲ. ಇವತ್ತು ಭವ್ಯವ್ರು ಎಷ್ಟೇ ಹೇಳೋದು, ಬಿಗಿನಿಂಗ್ ವೀಕಲ್ಲಿ ನಾವು ನೋಡಿದ್ದೀವಿ, ಯಾವುದೇ ಒಂದು ಟಾಸ್ಕ್ ಒಂದು ಹರಾಜಿನ ಆಯ್ಕೆ ಬರುತ್ತೆ, ಅದರಲ್ಲಿ ಗೌತಮ್ ಸಹಾಯನೇ ಬೇಕಾಗಿತ್ತು. ಎಲ್ಲದಕ್ಕೂ ಗೌತಮ್ ಯಾರು ಹ್ಞೂ ಅಂದರೆ ಅವ್ರನ್ನ ಮಾತ್ರ ಹರಾಜಲ್ಲಿ ಬಿಡ್ ಮಾಡ್ತಾಯಿದ್ರೆ. ಇನ್ನು ಆ ಥರ ಲೆಕ್ಕ ನೋಡಿದ್ರೆ ಬಿಗಿನಿಂಗಿಂದ ಬೇಜಾನ್ ಟಾಸ್ಕಲ್ಲಿ ಸಹಾಯ ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಪ್ರತಿದಿನ ನೀವು ಗೆಲ್ಲೋಕ್ಕೆ ವಿಕ್ರಮ್ ಕಾರಣ ಇದ್ದಾರೆ. ನಾವು ಎಲ್ಲ ನೋಡಿರೋ ಟಾಸ್ಕಲ್ಲಿ ಎಲ್ಲ ಕಡೆ ಹೆಲ್ಪ್ ಮಾಡಿದ್ದಾರೆ ಅವರು. ಒಂದು ಮೋರಲ್ ಸಪೋರ್ಟು ಆಗಿರ್ಬೋದು, ಎಮೋಷ್ನಲ್ ಆಗಿರ್ಬೋದು, ಎಲ್ಲ ರೀತಿ ಸಪೋರ್ಟ್ ಇದ್ದಾರೆ. ವಿಕ್ರಮ್ ಅವರು ಸಪೋರ್ಟ್ ಮಾಡಿದ್ದಾರೆ, ಇಲ್ಲ ಅಂತ ಹೇಳಿಲ್ಲ. ಆದರೆ ವಿಕ್ರಮ್ ಅವರು ನೀವು ಹಾಕ್ಕೊಂಡಿಲ್ಲ, ನನ್ನನ್ನು ಕರ್ಕೊಂಡಿಲ್ಲ ಅನ್ನೋ ಇದರಲ್ಲೇ ಪ್ರೆಸ್ಟೇಷನಲ್ಲಿ ಹೇಳಿದ್ದಾರೆ ಅಷ್ಟೇ. ಅವ್ರ ಇಂಟೆನ್ಷನ್ ಅಂತೂ ಹೇಳಿಲ್ಲ. ಬಟ್ ಯೂಸ್ ಮಾಡಿಕೊಂಡಿದ್ದಾರೆ ಅನ್ನೋದಕ್ಕಿಂತ ಅದನ್ನು ಸಹಾಯ ಮಾಡಿದ್ದಾರೆ ಅಂತ ಹೇಳ್ಬೋದು. ಅವ್ರಿಲ್ಲದೆ ಇವರಿಲ್ಲ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಬಿಗಿನಿಂಗಿಗೆ ಇವಾಗ ಎಲ್ಲ ನೀವು ಹಾಡಿ ಜಾಣರಾಗಿದ್ರಿ, ಅದನ್ನೇ ಅವ್ರು ಹೇಳಿದ್ದು. ವಿಕ್ರಮ್ ಹೇಳಿದ್ರಲ್ಲಿ ನ್ಯಾಯನೇ ಇಲ್ಲ ಅಲ್ಲ. ಬರಬೇಕಾದ್ರೆ 100 ದಿವಸ ವಿಕ್ರಮ್ ಬೇಕಾಗಿತ್ತು ಎಲ್ಲ ಗೇಮಲ್ಲಿ. ಈಗ ಬೇಕಾದ್ರೆ ವಿಕ್ರಮ್ ಯಾಕಾಗಿಲ್ಲ, ಬೇಕಾಗಿರಲಿಲ್ಲ. ಯಾಕಂದರೆ ವಿಕ್ರಮ್ ಹಾಕೊಂಡ್ರೆ ಸೋಲ್ತೀನಿ ಅಂತ. ಆದರೆ ಮೋಕ್ಷಿತನ ಹಾಕೊಂಡ್ರೆ ನೀವು ಗೆದ್ದಿದ್ರಿ. ಆ ಗ್ರ್ಯಾಟಿಟ್ಯೂಡ್ ಅಲ್ಲೇ ತೋರಿಸಿದ್ರಲ್ಲ. ಮೋಕ್ಷಿತ ನಿಮ್ಮನ್ನು ಆಯ್ಕೆ ಮಾಡಿದೆ, ನೀವು ಅವ್ರನ್ನ ಆಯ್ಕೆ ಮಾಡಿದೆ, ಅದೇ ಮೋಕ್ಷಿತಾಗೆ ಪ್ಲಸ್ ಆಯಿತು, ನಿಮ್ಗೆ ಪ್ಲಸ್ ಆಗಲಿಲ್ಲ. ಮತ್ತು ನೀವು ಯಾಕೆ ಹೋಗಿರಲಿಲ್ಲ, ಸ್ಟ್ರಾಟಜಿ ಯಾಕೆ ವರ್ಕ್ ಆಗಲಿಲ್ಲ. ಆದರೆ ವಿಕ್ರಮ್ ಹಾಕ್ಕೊಂಡಿದ್ರೆ ಖಂಡಿತ ಸ್ಟ್ರಾಟಜಿ ವರ್ಕ್ ಆಗ್ತಾ ಇತ್ತು ಅನ್ನೋದು ನನ್ನ ಅನಿಸಿಕೆ. ಮುಂದಿದ್ದು ವಿಕ್ರಮ್ ಆದಮೇಲೆ ಯಾರು ಡಿಸರ್ವ್ ಅಂತಲೂ ಒಪ್ಪಲ್ಲ, ಮತ್ತು ರಜತ್ ಅವ್ರು ಕೇಳ್ತಾರೆ ಅವರು ಒಪ್ಪಲ್ಲ. ಒಂದು ಧನ್ರಾಜ್ ಅವ್ರಿಗೂ ಕೇಳ್ತಾರೆ, ಅವರು ಡಿಸರ್ವ್ ಅಲ್ಲ ಅಂತಲೇ ಹೇಳ್ತಾರೆ. ಮುಂದಿನ ಚಟುವಟಿಕೆ ಒಂದು ಕೊಡ್ತಾರೆ, ಅರ್ಹತೆ ಅನ್ನೋದ್ರ ಬಗ್ಗೆ. ಆ ಚಟುವಟಿಕೆ ಅಷ್ಟೊಂದು ಏನು ಇಷ್ಟನೂ ಆಗಲಿಲ್ಲ, ಅಷ್ಟೊಂದು ಎಫೆಕ್ಟ್ ಆಗಿ ಇರಲಿಲ್ಲ. ಮುಂದಿನ ಚಟುವಟಿಕೆ ಮುಂದಿನ ಚಟುವಟಿಕೆ ಅಲ್ಲ, ನಂತರ ಬಂದು ಟ್ರೋಫಿಯನ್ನು ರಿವೀಲ್ ಮಾಡ್ತಾರೆ ಸುದೀಪ್ ಸರ್. ಯಾವ ಥರ ಇರುತ್ತೆ ಅನ್ನೋದು, 2 ರೆಕ್ಕೆ ಇರ್ತದೆ, ಆ ಥರ ಒಂದು ಟ್ರೋಫಿ ಡಿಸೈನ್ ಮಾಡಿದ್ದಾರೆ. ಈಗ ರಜತ್ ಅವರ ಎದೆ ಮೇಲೆ ಒಂದು ಟ್ಯಾಟೋ ಇದೆ, ಸೇಮ್ ಅದೇ ಥರ ಒಂದು ಟ್ರೋಫಿ ಡಿಸೈನ್ ಇರುತ್ತದೆ. ಡಿಸೈನ್ ಅನಾವರಣಗೊಳಿಸ್ತಾರೆ. ಹೇಗಿದೆ ಅಂತ ಎಲ್ಲರಿಗೂ ಕೇಳ್ತಾರೆ, ಚೆನ್ನಾಗಿದೆ ಅಂತ ಎಲ್ಲರೂ ಹೇಳಿ. ಆಮೇಲೆ ಎಲ್ಲರಿಗೂ ಒಂದು ಪ್ರಶ್ನೆ ಕೇಳ್ತಾರೆ, ನಿಮ್ಗೆ ಯಾಕೆ ಬೇಕು ಅಂತ. ಒಬ್ಬೊಬ್ಬರು ಒಂದೊಂಥರ ಹೇಳ್ತಾರೆ, ನನಗೆ ಇದಕ್ಕೆ ಬೇಕು ಅದಕ್ಕೆ ಬೇಕು ಅಂತ. ನಂತರ ಎವಿಕ್ಷನ್ ಸ್ಟಾರ್ಟ್ ಆಗುತ್ತೆ. ಎಲ್ಲರೂ ಆಕ್ಟಿವಿಟಿ ರೂಮ್ ಬನ್ನಿ ಅಂತ ಹೇಳ್ತಾರೆ. ಅಲ್ಲಿಂದ 5 ಜನ ಆಕ್ಟಿವಿಟಿ ರೂಮ್ ಬರ್ತಾರೆ. 5 ಜನ ಆಕ್ಟಿವಿಟಿ ರೂಮ್ ಬರ್ತಾರೆ. ಮಂಜಣ್ಣ, ಗೌತಮಿ, ಭವ್ಯ, ಧನ್ರಾಜ್, ಇಷ್ಟು ಜನ ಆಕ್ಟಿವಿಟಿ ರೂಮ್ ಬರ್ತಾರೆ. ಕೊನೆಯಲ್ಲಿ ಗೌತಮಿ ಅವರು ಎವಿಕ್ಟ್ ಆಗಿ ಹೊರಗಡೆ ಬರ್ತಾರೆ. ಹೊರಗಡೆ ಬಂದು ಅವ್ರಿಗೆ ಯಾಕೆ ಹೊರಗಡೆ ಬಂದರೆ ಅದು ಏನಾದರೂ ಗೊತ್ತಾಗುತ್ತಾ ಅಂತ. ಏನೂ ಗೊತ್ತಿಲ್ಲ ಸರ್, ಏನಾದರೂ ಮತ್ತೆ ಹೋಗಿ ಏನಾದರೂ ಸರಿಪಡಿಸ್ಕೊಳ್ಳೋವಂಥದ್ದು ಏನಾದಿದ್ದರೆ ಏನು ಸರಿಪಡಿಸ್ಕೊಳ್ತೀರ ಅನ್ನೋ ಒಂದು ಕ್ವಶನ್ ಕೇಳ್ತಾರೆ. ಏನು ಇಲ್ಲ ಆ ಥರದ್ದು ಅಂತ ಹೇಳ್ತಾರೆ. ಖಂಡಿತ ಓಲ್ ಗೌತಮಿ ಜರ್ನಿ ನೋಡಿದ್ರೆ ನನಗೆ ಖಂಡಿತ ಅಪ್ರಿಷಿಯೇಷನ್ ಅಂತ ತುಂಬ ಇಷ್ಟ ಆಗುತ್ತೆ. ಕೆಲವು ಫ್ರೆಂಡ್ಶಿಪ್ ಬಿಟ್ಟರೆ ಬೇರೆ ವ್ಯಕ್ತಿತ್ವದಲ್ಲಿ ಓಕೆ, ಯಾರ ಬಗ್ಗೆ ನಾವು ಹಿಂದೆ ಮಾತಾಡಿಲ್ಲ. ಅವರು ಬ್ಯಾಕ್ ಬಿಚ್ಚಿಂಗ್ ಏನಿದ್ರು ಇವರು ಮಂಜಣ್ಣ ಇವ್ರ ಮೇಲೆ ಬಗ್ಗೆ ಮಾತಾಡಿದ್ದಾರೆ. ಈಗ ಭವ್ಯ ವಿಕ್ರಮ್ ಆಗಲಿ, ಹನುಮಂತ ಆಗಲಿ, ಮತ್ತು ಧನ್ರಾಜ್ ಯಾರ ಬಗ್ಗೆಯೂ ಬ್ಯಾಕ್ ಬಿಚ್ಚಿಂಗ್ ಮಾಡೇ ಇಲ್ಲ. ಅವರು ಖಂಡಿತ ಮಾಡಿಲ್ಲ. ಒಂದು ಒಳ್ಳೆಯ ವ್ಯಕ್ತಿತ್ವ. ಬಿಗ್ ಬಾಸ್ ಸೀಸನ್ ಅನ್ನೋದರಲ್ಲಿ ಒಳ್ಳೆಯ ವ್ಯಕ್ತಿತ್ವ
ಖಂಡಿತ ಒಪ್ಕೊಳ್ಳೇಬೇಕು. ಗೌತಮಿ ಅವರು ಹೋದ ಜರ್ನಿ ಚೆನ್ನಾಗಿತ್ತು ಅವ್ರದ್ದು, ಎಲ್ಲಿನೂ ಬೇಡಾಗಿ ಅವ್ರ ಜರ್ನಿ ನೋಡಿದ್ರೆ ಅವ್ರಿಗೆ ಖುಷಿ ಅನಿಸ್ಬೇಕು. ಗೇಮ್ಗಳಲ್ಲಿ ಆಡೋ ಕಡೆ ಆಡಿದ್ದಾರೆ, ಇತ್ತೀಚೆಗೆ ಸ್ವಲ್ಪ ಡಲ್ ಆಗಿದ್ರು. ಆದರೆ ಕ್ಯಾಪ್ಟನ್ಸಿ ಟಾಸ್ಕು ಆ ಥರ ಆಡಿದ್ರಲ್ಲೆಲ್ಲ ತುಂಬ ಚೆನ್ನಾಗಿ ಆಡಿದರು. ಈಗ ಬ್ಯಾಲೆನ್ಸಿಂಗ್ ಟಾಸ್ಕ್ ಒಂದು ಬಂತು, ಅದರಲ್ಲೂ ತುಂಬ ಚೆನ್ನಾಗಿ ಆಡಿದ್ರು. ಆದರೆ ಈ 2 ವೀಕ್ಸಿಂದ ಆಡೋಕ್ಕೆ ಚಾನ್ಸ್ ಕೊಟ್ಟಿಲ್ಲ ಅಂದರೆ ಖಂಡಿತ ತಪ್ಪಾಗಲ್ಲ. ಯಾಕೆ ಅಂದರೆ ಈ ರಜತ್ ಅವರ ಕ್ಯಾಪ್ಟನ್ಸಿ ಟಾಸ್ಕ್ ಕ್ಯಾಪ್ಟನ್ ಯಾವಾಗ ಆಯಿತೋ ಆವಾಗಿಂದ ಇವ್ರ ಟೀಮಿಗೆ ಪತನ ಶುರುವಾಯಿತು. ಇವ್ರಿಗೆ ಆಟಗಳೇ ಬರಲಿಲ್ಲ, ಆಟಕ್ಕೆ ಬಿಡಲಿಲ್ಲ. ಎಲ್ಲ ಒಂದು ಕಡೆ ಬಿಟ್ಟರು ಫೇವರಿಸಮ್ ಇಂದ ಆಗಲಿ ಇನ್ನೊಂದರಿಂದ ಯಾವುದೋ ಒಂದು ಕಡೆ ಕೆಳಗೆ ತುಳಿತಾನೆ ಬಂದರು. ಹಾಗಾಗಿ ಈ ಕ್ರೂಷಿಯಲ್ ವೀಕ್ಗಳಲ್ಲಿ ಅವ್ರಿಗೆ ಆಡೋಕ್ಕೆ ಚಾನ್ಸ್ ಸಿಗಲಿಲ್ಲ ಪ್ರೂವ್ ಮಾಡ್ಕೊಳ್ಳೋಕ್ಕೆ ಅನ್ನೋದು ನನ್ನ ಅನಿಸಿಕೆ. ನಿಮ್ಮ ಅನಿಸಿಕೆ ಏನಂತ ಕಾಮೆಂಟ್ ಮಾಡಿ ತಿಳಿಸಿ. ಜೈ ಹಿಂದ್, ಜೈ ಕರ್ನಾಟಕ.